ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ತರೀಕೆರೆ ತಾಲೂಕಿನ ತರೀಕೆರೆ ಒಂದು ಹೋಬಳಿಯ ಪ್ರಗತಿಪರ ರೈತ ಮಹಿಳೆಯಾದ ಲಿಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಿಕಸನ ಸಂಸ್ಥೆ ಕೂಡ ಇವರು ಸಾವಯವ ಕೃಷಿಗೆ ಪೂರಕವಾಗಿ ನಡೆಸ್ತಾ ಇದ್ದಾರೆ. ಇದರ ಒಂದು ವಿಕಸನ ಸಂಸ್ಥೆ ಇಷ್ಟು ಒಂದು ಹೆಮ್ಮರವಾಗಿ ಬೆಳೆಯೋಕ್ಕೆ ಇವರು ಕೂಡ ಕಾರಣಕರ್ತರು, ಪ್ರಮುಖ ಒಂದು ಈ ಒಂದು ಪಿಲ್ಲರ್ಸ್ ಅಂತ ನಾವು ಹೇಳ್ತೀವಿ. ಈ ಒಂದು ಸಾವಯವ ಕೃಷಿಯ ಉತ್ತೇಜನಕ್ಕೆ, ಇದರ ಒಂದು ಪ್ರೋತ್ಸಾಹಕ್ಕೆ, ಇದರ ಒಂದು ಪ್ರಚಾರಕ್ಕೆ, ಮತ್ತೆ ಇದರ ಒಂದು ಉಳಿಸ್ಕೊಂಡು ಬೆಳೆಸ್ಕೊಂಡು ಏನು ಬರ್ತಾ ಇದ್ದಾರೆ ಇವರು ಸುಮಾರು ವರ್ಷಗಳಿಂದ. ಸುತ್ತಲಿನ ಒಂದು ತರೀಕೆರೆ ತಾಲೂಕು ಅಲ್ಲದೆ ಸುತ್ತಲಿನ ಒಂದು ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ತುಂಬ ಒಂದು ಹೆಸರು ಮಾಡಿದ್ದಾರೆ. ಸಮಗ್ರವಾಗಿ ಕೃಷಿ ಮಾಡ್ತಾ ಇದ್ದಾರೆ ಇವರು ಸಾವಯವ ಕ್ರಮದಲ್ಲಿ. ತೋಟಗಾರಿಕೆ ಬೆಳೆ ಆಗಿರ್ಬೋದು, ತರಕಾರಿ ಬೆಳೆ ಆಗಿರ್ಬೋದು, ಔಷಧೀಯ ಸಸ್ಯಗಳು ಅಂತ ಹೇಳ್ತೀವಿ ಅದು ಆಗಿರ್ಬೋದು, ಏನು ಪ್ರತಿಯೊಂದು ಬೆಳೆನ ಇಲ್ಲಿ ತಾವು ಕಾಣಬಹುದು. ತಾವು ಇಲ್ಲಿಗೆ ಭೇಟಿ ಮಾಡಲು ಬಂದಾದರೆ ತಮ್ಮ ಒಂದು ಇದು ಒಂದು ಸಂಶೋಧನಾ ಸಂಸ್ಥೆ ಅಂತ ಹೇಳ್ಬೋದು. ಖಾಸಗಿಯಾಗಿ ಅವರು ಸ್ವಂತ ಒಂದು ತಮ್ಮ ಒಂದು ಅನುಭವ ಜೊತೆಗೇನೆ ಇದು ಯಾರದೇ ಒಂದು ಸಹಾಯ ಪಡೆದೇನೆ ಆ ಒಂದು ಕೃಷಿಯಲ್ಲಿ ಸಂಶೋಧನೆಯಲ್ಲಿ ಮುಂದುವರಿಬೇಕು. ನಾವು ಇದು ಬೇರೆಯವರು ಕೂಡ ನಾವು ಇದು ಮಾದರಿಯಾಗಿ ನಾವು ಹಂಚಬೇಕು ಅಂತ ಹೇಳ್ಬಿಟ್ಟು ಇದು ಸುಮಾರು ವರ್ಷದಿಂದ ಇವರು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ಹೇಳಿ, ಈ ಒಂದು ವಿಕಸನ ಕನಸಿನ ಕೂಸು ಯಾವಾಗ ಹುಟ್ಟಿತು ತರೀಕೆರೆ ತಾಲೂಕು? 85ರಲ್ಲಿ ಹುಟ್ಟಿತು. ಈಗಾಗಲೇ 36 ವರ್ಷಗಳು ಕಳೆದ್ವು. ನಾನು ಹಿಂದೆ ಒಂದು ರೈತರ ಮಗಳಾಗಿದ್ದೆ. ನಾನು ಮದುವೆ ಆಗಿ ಬಂದು 36 ವರ್ಷ ಆಯಿತು. ವಿಕಸನ ಸಂಸ್ಥೆ ಹುಟ್ಟು ಹಾಕಿದ್ದು, ನಮ್ಮ ಮದುವೆ ಆಗಿದ್ದು ಎರಡೂ ಒಂದೇ ವರ್ಷ ಒಂದೇ ತಿಂಗಳಲ್ಲಿ ಆಗಿರೋದ್ರಿಂದ ನನಗೆ ಇದರಲ್ಲಿ ಜಾಸ್ತಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ನಮ್ಮನೆಯವರು ಇದ್ರ ಬಗ್ಗೆನೇ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಇಬ್ಬರು ಕೂಡಿ ಆಲೋಚನೆ ಮಾಡಿಕೊಂಡು ರೈತರಿಗೆ ಹೇಳ್ತಾ ಇದ್ವು, ನೀವು ಸಾವಯವ ಕೃಷಿಯಲ್ಲಿ ಕೆಲಸಗಳನ್ನ ಮಾಡಿರಿ, ಗಿಡ ಬೆಳೆಸ್ರಿ, ಮಲೆನಾಡಲ್ಲಿ ಬೆಳೆದಂಗೆ ಮಿಶ್ರ ಬೆಳೆಗಳನ್ನು ಬೆಳೀರಿ ಅಂದರೆ ಯಾರೂ ನಮಗೆ ಸಪೋರ್ಟ್ ಮಾಡ್ತಾರೆ. ಅದು ಮಲೆನಾಡಲ್ಲಿ ಆಗುತ್ತಮ್ಮ, ಇಲ್ಲಿ ಆಗಲ್ಲ ಅನ್ನೋದನ್ನು ಯಾವಾಗಲೂ ಹೇಳ್ತಾಯಿದ್ರು. ಹಾಗಾಗಿ ನಾವಿಬ್ಬರು ಸೇರಿ ಕೂಡಿ ಆಲೋಚನೆ ಮಾಡಿಕೊಂಡು ನಾವು ಒಂದು ಯಾಕೆ ಸಣ್ಣದೊಂದು ತೋಟ ಮಾಡಬಾರ್ದು ಅನ್ನೋದನ್ನೊಂದು ಆಲೋಚನೆ ಇಟ್ಕೊಂಡು ನಾವು 1 ಎಕರೆ 13 ಕುಂಟೆ ಜಾಗವನ್ನು ಫಸ್ಟ್ ಪರ್ಚೇಸ್ ಮಾಡಿದ್ವು. ಅದರಲ್ಲಿ ನಾವು ಫಸ್ಟಿಗೆ ರಾಗಿ ಬಿತ್ತನೆ ಮಾಡಿದ್ವು. ರಾಗಿ ಬಿತ್ತನೆ ಮಾಡಿದ್ರೆ ನಾವು ಫುಲ್ ಆರ್ಗ್ಯಾನಿಕಲ್ ಬೆಳೆಯಲಿಕ್ಕೆ ಹೋಗಿದ್ದರಿಂದ ನಮಗೆ 2 ಚೀಲ ರಾಗಿ ಬಂತು ಆರಂಭದಲ್ಲಿ. ಒಂದು ಎತ್ತಿನ ಗಾಡಿ ಹುಲ್ಲು ಬಂತು ಅಷ್ಟೇ. ನಮಗೆ ಬೆಳೆ ನೋಡುವಾಗಲೇ ಗೊತ್ತಾಯ್ತು. ನಾನು ರೈತರ ಮಗಳಾಗಿರೋದ್ರಿಂದ ಬೆಳೆ ಕಟಾವಿಗೆ ಬರೋಕ್ಕಿಂತ ಮೊದಲೇ ನಮಗೆ ಗೊತ್ತಿತ್ತು ಈ ಬೆಳೆ ನಮಗೆ ಕೈ ಸಿಗಲ್ಲ ಅಂತ. ಹಾಗಾಗಿ ನಾವೇನು ಮಾಡಿದ್ವು, ಮಧ್ಯದಲ್ಲಿ ತೆಂಗಿನ ಸಸಿಗಳನ್ನ ಕೂರಿಸ್ಬಿಟ್ವು. ಆಗಲೇ ಬೆಳೆ ಹೋದ್ರೂ ಸ್ವಲ್ಪ ಗಿಡಗಳು ನಾಶ ಆದ್ರೂ ಪರವಾಗಿಲ್ಲ, ತೆಂಗಿನ ಸಸಿಗಳನ್ನ ಕೂರಿಸೋದು. ಮತ್ತೆ ಅಲ್ಲಲ್ಲಿ ಬದುಗಳನ್ನು ನಿರ್ಮಾಣ ಮಾಡಿದ್ವು. ಬಂದಂತಹ ನೀರು, ಯಾಕೆಂದರೆ ಬಯಲುಸೀಮೆಯಲ್ಲಿ ನೀರು ನಿಲ್ಲೋದಿಲ್ಲ, ಮಳೆ ತುಂಬಾನೇ ಕಡಿಮೆ. ಮಲೆನಾಡಲ್ಲಾದರೆ ತುಂಬ ಮಳೆ ಬರ್ತದೆ. ಹಾಗಾಗಿ ಬಂದಂತಹ ನೀರು ನಮ್ಮ ಜಮೀನು ಬಿಟ್ಟು ಹೊರಗೆ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಅಡ್ಡಲಾಗಿ ಬದುಗಳನ್ನು ಕಟ್ಟಿದ್ವು. ಮತ್ತು ನಾವು ತರಕಾರಿಗಳಿಗಾಗಿದ್ರೂ, ಗೆಡ್ಡೆ ಗೆಣಸುಗಳಾಗಲಿ ಯಾವುದನ್ನೇ ಬೆಳೆಯೋದಾದ್ರೂ ಬದುಗಳು ಅದಕ್ಕೆ ಮಾಡುವಂಥ ಹೇರುಗಳು ಸಹ ನಾವು ಅಡ್ಡಲಾಗಿನೇ ಹಾಕ್ತಾಯಿದ್ವು. ಹಾಗಾಗಿ ಬಂದಂತಹ ನೀರುಗಳು, ಮಣ್ಣು ಸಹ ನಮ್ಮದು ಸವೆಯದೇ ಇರೋ ಹಾಗೆ, ಅಂದರೆ ಕೊಚ್ಕೊಂಡು ಬೇರೆ ಕಡೆ ಹೋಗ್ದಿದ್ದಂಗೆ ಉಳಿಸ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಯಿತು. ಹಾಗೆ ಆ ನಿಟ್ಟಿನಲ್ಲಿ ನಾವು ಒಂದೊಂದೇ ಗಿಡಗಳನ್ನು ಜಾಸ್ತಿ ಬೆಳೀಲಿಕ್ಕೆ ಶುರು ಮಾಡಿದ್ವು. ದನ ಕರುಗಳನ್ನು ಸಹ ನಾವು ಅದ್ರ ಜೊತೆಯಲ್ಲಿ ಸಾಕ್ತಾ ಇದ್ವು. ನಮ್ಮಲ್ಲಿ HF ಇದೆ, ಜರ್ಸಿ ಇದೆ, ನಾಟಿ ಹಸುಗಳು ಇದೆ. ಮತ್ತು ನಾವು ಗೊಬ್ಬರ ಗ್ಯಾಸನ್ನು ಮಾಡ್ಕೊಂಡಿದ್ದೀವಿ. ಗೊಬ್ಬರ ಗ್ಯಾಸ್ ಮಾಡ್ಕೊಂಡಿರೋದ್ರಿಂದ ನಮಗೆ ಮನೆ ಗ್ಯಾಸನ್ನು ಸೇವಿಂಗ್ಸ್ ಮಾಡ್ಕೊಬೋದು. ಒಂದು ಇದಾಯಿತು. ಇನ್ನೊಂದು ಅದರಲ್ಲಿ ಬಳಸುವಂಥ ಗೊಬ್ಬರನ ನಾವು ಗ್ಯಾಸ್ ಬಳಸೋದು ಅಂತೇಳಿ ಗೊಬ್ಬರ ವೇಸ್ಟ್ ಆಗಲ್ಲ. ಆ ಗೊಬ್ಬರನ ನಾವು ಸ್ಲೈರಿನ ಮೇಲೆ ತೆಗೆದು ಹಾಕಿ ಒಣಗಿಸಿ ನಮ್ಮ ತೋಟಗಳಿಗೆ ಬೇಕಾದಂಥ ದಷ್ಟಪುಷ್ಟವಾಗಿ ಒಳ್ಳೆಯ ಗೊಬ್ಬರ ಆಗ್ತಾ ಇದೆ. ಮತ್ತು ನಮ್ಮಲ್ಲಿ ಗಿಡ ಮರಗಳನ್ನು ಜೊತೆಲಿ ಹಾಕಿರೋದ್ರಿಂದ, ಹೊಂಗೆ ಗಿಡಗಳೆಲ್ಲ ಹಾಕಿರೋದ್ರಿಂದ ಸೊಪ್ಪುಗಳು ಸಹ ನಮ್ಮ ಜಮೀನಲ್ಲಿ ಬೇಕಾದಷ್ಟು ಅಲ್ಲೇ ಬೀಳ್ತದೆ. ನಾವು ಮೊದಲಿನ ವರ್ಷ ಮಾತ್ರ ಹೊರಗಡೆಯಿಂದ ಸೊಪ್ಪು, ದರ್ಗು, ಕಾಡು ಮಣ್ಣುಗಳನ್ನ ತಂದಾಕ್ತಿದ್ವು. ಆಮೇಲಿಂದ ನಾವು ಅದನ್ನು ತರೋದನ್ನು ನಿಲ್ಲಿಸ್ಬಿಟ್ಟು ನಮ್ಮ ತೋಟದಲ್ಲಿಗೆ ಬೇಕಾಗುವಂಥ ಎಲ್ಲ ಸೊಪ್ಪುಗಳಿರ್ಬೋದು, ಮತ್ತು ಗೊಬ್ಬರ ಇರ್ಬೋದು, ಎಲ್ಲ ನಮ್ಮಲ್ಲೇ ಇದೆ. ನಾವು ಮತ್ತೆ ಒಂದು ಸಣ್ಣ ಕೋಳಿ ಫಾರ್ಮ್ ಸಹ ಮಾಡಿದ್ವಿ. ನಾವು ಕೋಳಿ ಫಾರ್ಮ್ ಯಾವುದು ಅಂದರೆ ನಾಟಿ ಕೋಳಿಗಳನ್ನು ಸಾಕ್ತಾ ಇದ್ವಿ. ಹಾಗಾಗಿ ಅದ್ರಗಳ ಗೊಬ್ಬರನೂ ಸಹ ನಾವು ಒಟ್ಟಾಗ್ತೀವಲ್ಲ ಅವುಗಳಿಗೆ, ಹಾಗಾಗಿ ಅವು ಸಹ ಮಿಕ್ಸ್ ಆಗಿ ಆ ಗೊಬ್ಬರನೂ ಸಹ ನಾವು ನಮ್ಮ ಗಿಡಗಳಿಗೆ ನಾವು ಬಳಸ್ತಾ ಇದ್ದೀವಿ. ಮತ್ತು
ನಮ್ಮಲ್ಲಿ ಹಲವು ರೀತಿಯ ಗಿಡಗಳನ್ನ, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಹುಣಸೆ ಇರ್ಬೋದು, ಮಾವು ಇರ್ಬೋದು, ಸಪೋಟ ಇರ್ಬೋದು, ಚಕ್ಕೆ ಗಿಡ ಇರ್ಬೋದು, ಆಮೇಲೆ ನಿಂಬೆ ಗಿಡ, ಆಮೇಲೆ ನೆಲ್ಲಿಕಾಯಿ, ಆಮೇಲೆ ಜಾಯಿಕಾಯಿ, ಕಾಫಿ, ರಾಮಫಲ, ಲಕ್ಷ್ಮಣ ಫಲ, ಮತ್ತೆ ಸೀತಾಫಲ, ಪಪ್ಪಾಯ, ಹಲಸು, ಮಾವು, ವೆರೈಟಿ ಎಲ್ಲ ಗಿಡಗಳನ್ನು ಮಿಶ್ರ ಬೆಳೆಗಳಾಗಿ ಬೆಳೆದಿರೋದ್ರಿಂದ ನಮಗೆ ನಮ್ಮ ಮನೆಗೆ ಬೇಕಾದಷ್ಟು ಎಲ್ಲ ವಸ್ತುಗಳು ನಮಗೆ ಸಿಗ್ತದೆ. ನಮ್ಮಲ್ಲಿ ಹಾಸ್ಟೆಲ್ ಮಕ್ಕಳಿದ್ದಾರೆ, ನಮ್ಮಲ್ಲಿ ಉಳಿದಂಥ ವಸ್ತುಗಳನ್ನು ನಾವು ನಮ್ಮ ಮಕ್ಕಳಿಗೂ ಸಹ ನಾವು ಅಲ್ಲಿ ಕೊಡ್ತೀವಿ. ಬಾಳೆ ಗಿಡ ಇದೆ, ವೆರೈಟಿ ಬಾಳೆಗಳನ್ನು ಹಾಕಿದ್ದೀವಿ. ಹಾಗಾಗಿ ಎಲ್ಲ ಥರದ ಹಣ್ಣುಗಳು ಮತ್ತು ತರಕಾರಿಗಳು, ತೆಂಗಿನಕಾಯಿನೂ ಇರ್ಬೋದು, ಎಲ್ಲವೂ ಏನು ಅಂದರೆ ನಮಗೆ ಫುಲ್ ಆರ್ಗ್ಯಾನಿಕಲ್ ಬೆಳೆಯೋದ್ರಿಂದ ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂತಹ ಹಣ್ಣುಗಳನ್ನು ತಿನ್ನಲಿಕ್ಕೆ ಸಿಗ್ತದೆ. ಇದು ತಾವು ಕೃಷಿ ಕುಟುಂಬದಿಂದ ಬಂದಿದ್ರಿ ಅಂತ ಹೇಳ್ತಾ ಇದ್ರಿ. ಇದು ಸಾವಯವ ಪರಿಕಲ್ಪನೆ ಇದೇನು ಹೊಸದೇನಲ್ಲ, ನಮ್ಮ ಹಿರಿಯರು ಇದನ್ನ ಮಾಡ್ಕೊಂಡು ಬಂದಿದ್ರು. ಈಗ ಹಸಿರು ಕ್ರಾಂತಿಯ ಒಂದು ನೆಪದಲ್ಲಿ ನಾವು ಹೆಚ್ಚಿಗೆ ಬೆಳಿಬೇಕು, ಹೆಚ್ಚಿಗೆ ಒಂದು ಇಳುವರಿ ತಗೊಳ್ಬೇಕು ಅನ್ನೋ ಒಂದು ಭರಾಟೆಯಲ್ಲಿ ನಾವು ಸುರಿದಿದ್ದು ಗೊಬ್ಬರನ ಗೊತ್ತಿಲ್ದಂಗೆ ಸುರಿದಿದ್ವಿ. ಬಂತು, ಆ ಟೈಮಲ್ಲಿ ಬೇಕಾಗಿತ್ತು, ಅದು ಈಗಲೂ ಬೇಕಾಗಿದೆ. ಈ ಒಂದು ಸಾವಯವ ಕೃಷಿಗೆ ಇದು ಇದರಲ್ಲೇ ಸಂಪೂರ್ಣ ಬೆಳಿಬೇಕಂತ ಹೇಳಿ ನಿಮ್ಮ ಹಿರಿಯರಿಂದ ನೀವು ಇದು ಮಾಡಿದ, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿಂದ ಯಾರಾದರೂ ನಿಮ್ಗೆ ಹೇಳಿದ್ರು, ಇಲ್ಲ ಇದ್ರ ಬಗ್ಗೆ ಹೇಗೆ ನಿಮ್ಗೆ ಮಾಹಿತಿ ತಗೊಂಡ್ರಿ ಮೇಡಮ್? ನನ್ನ ತಂದೆಗೆ ಸುಮಾರು 21 ಎಕರೆ ಜಮೀನಿದೆ. ಅವರು ರೈತ ಕುಟುಂಬದಲ್ಲಿ ಇದ್ದುಬಿಟ್ಟು ಅವರು ಆವಾಗ್ಲೂ ಆ ಕಾಲದಲ್ಲೂ ಆರ್ಗ್ಯಾನಿಕಲ್ಲೇ ಬೆಳೀತಾ ಇದ್ರು. ಸುತ್ತಮುತ್ತ ಇರೋರು ಯಾರೇ ಕೆಮಿಕಲ್ಗಳನ್ನ ಬಳಸಿದ್ರು ಸಹ ನಮ್ಮ ತಂದೆ ಯಾವುದನ್ನು ಬಳಸ್ತಿರ್ಲಿಲ್ಲ. ನಾನು SLC ಬಿಟ್ಟಾಗಿನಿಂದ ನನ್ನ ತಂದೆ ಜೊತೆ ಹೆಗ್ಲು ಕೊಟ್ಟು ನಾನು ರೈತಲಾಗಿ ದುಡಿತಾ ಇದ್ದಿದ್ರಿಂದ ನನಗೆ ರೈತರ ಅನುಭವ ಚೆನ್ನಾಗಿದೆ. ಅದರಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ತೋಟವನ್ನು ನಾವು ಇಬ್ರು ಸೇರಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅನುಕೂಲ ಆಯಿತು. ಈಗ ತರಹೇವಾರು ತಳಿಗಳು ಬೆಳೆದಿದ್ದೀರಾ, ಇದರ ಒಂದು ಲಭ್ಯತೆಗೆ ಬಂದ್ರೆ ಎಲ್ಲಿಂದ ತಗೊಂಡು ಬಂದಿದ್ದೀರಾ ಈ ಒಂದು ಎಲ್ಲ ವಿವಿಧ ರೀತಿಯ ವಿವಿಧ ಒಂದು ಜಾತಿಯ ಬೆಳೆಗಳು, ವಿವಿಧ ಒಂದು ತಳಿಗಳ ಬಗ್ಗೆ? ನಾವು ಯಾವುದೇ ಕಡೆಗಳಲ್ಲಿ ಎಕ್ಸ್ಪೋಸರ್ ವಿಸಿಟ್ ಇರ್ಬೋದು, ಇಲ್ಲ ಹಾಸ್ಪಿಟ್ಲ್ಗಳಿಗಿರ್ಬೋದು, ಇಲ್ಲ ಯಾವುದಕ್ಕೆ ಹೋದ್ರೂ ಒಂದು ನರ್ಸರಿನ ವಿಸಿಟ್ ಮಾಡ್ತೀವಿ. ಅಲ್ಲಿ ಸಿಗುವಂಥ ಯಾವುದೇ ಹೊಸ ಗಿಡ ಇದೆ ನಮಗೆ ಅಂತ ನಾವಿಬ್ರು ಸಹ ಸರ್ಚ್ ಮಾಡ್ತೀವಿ. ಅಲ್ಲಿಂದ ಒಂದೊಂದು ಗಿಡಗಳನ್ನು ನಾವು ಬಸ್ಸಲ್ಲಿ, ಈಗೆಲ್ಲ ವೆಹಿಕಲ್ ಇದೆ, ಹಿಂದೆ ಎಲ್ಲ ನಾವು ಬಸ್ಸಲ್ಲೇ ಹೊತ್ಕೊಂಡ್ಬರ್ತಿದ್ವು. ಬಸ್ಸಲ್ಲಿ ತಗೊಂಬಂದ್ಬಿಟ್ಟು ನಮ್ಮಲ್ಲಿ ಇಲ್ಲಿ ನೆಟ್ಟು ನಾವು ಕಾಪಾಡಿಕೊಂಡು ಬೆಳೆಸ್ಕೊಂಡು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಈಗ ನಿಮ್ಮ ಅನುಭವದಲ್ಲಿ ಆರಂಭದ ದಿನಗಳಲ್ಲಿ ಹೇಗೆ ಶುರು ಮಾಡಿದ್ರಿ, ಈಗ ಏನ್ ಅನಿಸ್ತದೆ? ಆ ಒಂದು ಮಧ್ಯದಲ್ಲಿ ಏನೀಗ 30 ವರ್ಷ ಒಂದು ಅನುಭವದಲ್ಲಿ ಆರಂಭದ ದಿನಗಳಲ್ಲಿ ಹೇಗಿತ್ತು? ಆರಂಭ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಒಣಭೂಮಿ ಇದೆ. ನಮ್ಮ ಜಾಗ ಮಾತ್ರ ಫಲವತ್ತತೆಯಾಗಿ ಹಸಿರಾಗಿರ್ತಿತ್ತು. ವರ್ಷ 365 ದಿನನೂ ನಮ್ಮ ಜಾಗ ಮಾತ್ರ ಫುಲ್ ಹಸಿರಾಗಿರುತ್ತೆ. ನಮಗೆ ಖುಷಿ ಆಗ್ತದೆ. ತೋಟದಲ್ಲೇ ನಾವು ಮನೆ ಕಟ್ಕೊಂಡು ಮನೇಲಿದ್ದೀವಿ, ಸಂತೋಷ. ಒಳ್ಳೆ ಗಾಳಿ ಇದೆ, ಒಳ್ಳೆ ಮನಸ್ಸಿಗೆ ತುಂಬ ಉಲ್ಲಾಸಕರ ಆಗ್ತದೆ. ಬೇರೆ ಹಾಗೆ ಹಳ್ಳಿ ಒಂದು ವಾತಾವರಣ ನಿಮ್ಗೆ ಅನಿಸ್ಲಿಲ್ಲ? ಇಲ್ಲ, ನಾನು ಹಳ್ಳಿಯಲ್ಲಿ ಬೆಳೆದು ಬಂದಿರೋದ್ರಿಂದ ನನಗೆ ತುಂಬ ಇಷ್ಟವಾದ ಒಂದು ಜಾಗ ಇದು. ಪಟ್ಟಣದಲ್ಲಿ ಇರೋದಕ್ಕಿಂತ ನಾವು ಹಳ್ಳಿ ಮನೆಯಲ್ಲಿ, ಅದರಲ್ಲೂ ತೋಟದ ಮನೆಯಲ್ಲಿ ಇರೋದಂದ್ರೆ ತುಂಬ ಖುಷಿ. ನಮ್ಮ ಮಕ್ಕಳಿಗಾದ್ರೂ ಅಷ್ಟೇ ತುಂಬ ಖುಷಿ ಪಟ್ಟು ಬಂದು ಇರ್ತಾರೆ. ಮನೆಯವರು ಯಾವ ರೀತಿಯಿಂದ ನಿಮಗೆ ಸಹಕಾರ ಇದರಲ್ಲಿ? ಹೆಗ್ಲಿಗೆ ಹೆಗ್ಲು ಕೊಟ್ಟು ಎಲ್ಲದರಲ್ಲೂ ಸಪೋರ್ಟ್. ಇಬ್ಬರು ಸೇರಿ ಒಂದು ಎತ್ತಿನ ಬಂಡಿ ಹಾಗೆ ದುಡಿತಾ ಇದ್ದೀವಿ. ಇಬ್ರು ಸೇರಿ. ಮತ್ತೆ ಈಗ ಇದರ ಜೊತೆಗೆ ಈಗ ವಿವಿಧ ಬೆಳೆಗಳ ಜೊತೆಗೆ ತಾವು ಏನು ಔಷಧೀಯ ಸಸ್ಯಗಳು ಇದು ಕೂಡ ಬೆಳಿತಾ ಇದ್ದೀರಾ. ಔಷಧೀಯ ಒಂದು ಸಸ್ಯಗಳಿಗೆ ಬಂದ್ರೆ ಏನ್ ಬೆಳೆ, ಯಾವೆಲ್ಲ ಒಂದು ಬೆಳೆಗಳನ್ನ? ಔಷಧಿ ವಿಷಯದ ಬಗ್ಗೆ ಹೇಳೋದಾದ್ರೆ, ನಮ್ಮ ಅಮ್ಮ ಒಬ್ರು ನಾಟಿ ವೈದ್ಯ ಆಗಿದ್ರು. ನಮ್ಮ ತಂದೆನೂ ಹಸುಗಳಿಗೆ ಸ್ವಲ್ಪ ಔಷಧಿಗಳನ್ನೆಲ್ಲ ಕೊಡ್ತಾ ಇದ್ರು. ಆ ಒಂದು ಬೇಸಿಕ್ಕಿನ ಮೇಲೆ ನಾನು ನಮ್ಮ ವಿಕಸನ ಸಂಸ್ಥೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಯಾರಿಗಾದರೂ ಬಂದರೆ ಔಷಧಿಗಳನ್ನ ಮಾಡಿಕೊಡೋದನ್ನು ಮಾಡ್ತಾ ಇದ್ದೆ. ಅದರ ನಂತರ ನನಗೆ ಇಲ್ಲಿಂದ ಸುಮಾರು ತರಬೇತಿಗಳನ್ನು ಭಾಗವಹಿಸಲು ಅನುಕೂಲ ಆಯಿತು. ಆ ತರಬೇತಿಗಳನ್ನ ಮಾಡಿಬಿಟ್ಟು ಸರ್ಟಿಫಿಕೇಟ್ಗಳನ್ನ ತಗೊಂಡು ನಾನೀಗ ಓನಾಗಿ ನಿಂತ್ಕೊಂಡು ಬೇರೆ ಹಳ್ಳಿ ಜನರಿಗಾಗಿ ಅವರಿಗೆ ಅಲ್ಲಲ್ಲೇ ಸುಲಭವಾಗಿ ಸಿಗುವಂತಹ ಗಿಡಗಳಿಂದ ಯಾವ ಔಷಧಿಗಳನ್ನ ಮಾಡ್ಬೋದು, ಯಾವ ರೀತಿ ತಗೊಬೋದು, ಅದರಿಂದ ಏನು ಪ್ರಯೋಜನ ಆಗ್ತದೆ, ನಾವು ಇಂಗ್ಲೀಷ್ ಮೆಡಿಸಿನ್ ತಿನ್ನೋದ್ರಿಂದ ನಮಗೆ ಯಾವ್ಯಾವ ಕಾಯಿಲೆಗಳು ಹೆಚ್ಚಾಗಿ ಬರ್ತದೆ, ಅದನ್ನು ತಡಿಬೇಕಾದ್ರೆ ನಾವು ಗಿಡಮೂಲಿಕೆ ಔಷಧಿಗಳನ್ನು ಮಾಡಬೇಕು. ಅದ್ರ ಬಗ್ಗೆ ತರಬೇತಿ ಮತ್ತು ಪ್ರಾಕ್ಟಿಕಲು ಕ್ಲಾಸುಗಳು ಸಹ ನಾನು ಮಾಡ್ತಾ ಇದ್ದೀನಿ ಇಲ್ಲಿ. ಈಗ ಈ ಒಂದು ವಿಕಸನ ಸಂಸ್ಥೆಯಿಂದ ತಾವು
ಎಷ್ಟು ಸುತ್ತಮುತ್ತಲಿನ ಹಳ್ಳಿಗಳಿಗೆ ತರಬೇತಿ ಕೊಡೋದಾಗಲಿ, ಇದರ ಸಾವಯವ ಕೃಷಿಯ ಬಗ್ಗೆ ಅರಿವು ಮೂಡಿಸೋದಾಗಲಿ ಅವರ ಒಂದು ಬೆನ್ನೆಲುಬಾಗಿ ಸಹಕಾರಕ್ಕೆ ನಿಂತಿದ್ದೀರಿ ಮೇಡಮ್? ನಾವು ವಿಕಸನ ಸಂಸ್ಥೆ ಯಾವ್ಯಾವ ಹಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದೀವೋ, ಯಾವ್ಯಾವ ಡಿಸ್ಟಿಕಲ್ಲಿ ಕೆಲಸ ಮಾಡ್ತೀವೋ ಅಷ್ಟು ಡಿಸ್ಟಿಕ್ಗಳಲ್ಲಿ ನಾನು ಹೋಗಿ ತರಬೇತಿಗಳನ್ನು ಕೊಡ್ತಾ ಇದ್ದೀನಿ. ಒಂದು ಇನ್ನೊಂದು, ನಮ್ಮಲ್ಲಿಗೆ ಬಂದು 2-3 ದಿನ ಉಳ್ಕೊಂಡು ತರಬೇತಿಗಳನ್ನು ಪಡ್ಕೊಂಡು ಹೋಗ್ತಾರೆ. ಮತ್ತು ಯೂನಿವರ್ಸಿಟಿಗಳಿಂದನೂ ಸಹ ನನಗೆ ಸ್ಟೂಡೆಂಟ್ಸ್ಗಳು ಬಂದು ತರಬೇತಿಗಳನ್ನು ಪಡ್ಕೊಂಡು ಹೋಗ್ತಾರೆ. ಮತ್ತು ನಾವು ಇಲ್ಲಿ ಎಲ್ಲ ಆರ್ಗ್ಯಾನಿಕ್, ನಮಗೆ ಜನರಿಗೆ ಈಗ ಗಿಡದ ಪರಿಚಯನ ಹೇಳಬೇಕು ಅಂದರೆ ಅವರಿಗೆ ಗಿಡ ತೋರಿಸಿ ನಾವು ಪರಿಚಯ ಮಾಡಿಸ್ಬೇಕಾಗುತ್ತೆ. ಏಕೆಂದರೆ ಒಂದೊಂದು ಪ್ರದೇಶದಲ್ಲಿ, ಒಂದೊಂದು ಹಳ್ಳಿಯಲ್ಲಿ, ಒಂದೊಂದು ಭಾಗದಲ್ಲಿ, ಒಂದೊಂದು ಕಮ್ಯುನಿಟಿಯವರು ಒಂದೊಂದು ಗಿಡಗಳಿಗೆ ಬೇರೆ ಬೇರೆ ರೀತಿಯ ಹೆಸರುಗಳನ್ನು ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಸ್ವಲ್ಪ ಗಿಡಗಳ ಫೋಟೋಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಕೆಲವುದು ಅರ್ಬೇರಿಯಂ ಶೀಟ್ಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ನಾವು ಎಲ್ಲಾದರೂ ಹೋಗುವಾಗ ನಾವು ಗಿಡಗಳನ್ನ ತಗೊಂಡು ಹೋದ್ರೆ ಏನಾಗ್ತದೆ ಅಂದರೆ, ಬೆಳಗ್ಗೆಯಿಂದ ಸಂಜೆ ತನಕ ಕ್ಲಾಸ್ ಮಾಡೋ ಅಷ್ಟೊತ್ತಿಗೆ ಸುಮಾರು ಗಿಡಗಳು ಬತ್ತಿ ಹೋಗ್ತದೆ, ಮತ್ತೆ ಗಿಡನೂ ಸಹ ಹಾಳಾಗ್ತದೆ. ನಾವು ಒಂದು ಗಿಡ ಬೆಳೆಸ್ಬೇಕಾದ್ರೆ ತುಂಬ ಕಷ್ಟ ಇದೆ. ಹಾಗಾಗಿ ಜಾಸ್ತಿ ನಾನು ಹಳ್ಳಿಗಳಿಗೆ ಹೋಗುವಾಗ ಒಂದಷ್ಟು ಅಲ್ಲಿ ಲೋಕಲಲ್ಲಿ ಸಿಗುವಂಥ ಗಿಡಗಳನ್ನು ಕಲೆಕ್ಟ್ ಮಾಡ್ಕೊತೀನಿ, ಸ್ವಲ್ಪ ಇಲ್ಲಿಂದ ತಗೊಂಡು ಹೋಗ್ತೀನಿ. ಮತ್ತೆ ಜಾಸ್ತಿ ನಾನು ಹರ್ಬೇರಿಯಂ ಶೀಟುಗಳು ಮತ್ತು ಫೋಟೋಗಳನ್ನು ತಗೊಂಡೋಗಿ ತರಬೇತಿಗಳನ್ನು ಕೊಡ್ತೀನಿ. ವಿದ್ಯಾಭ್ಯಾಸ ಆಗಿದೆ ತಮ್ಮದು? SSLC ಆಗಿದೆ. ಸೊ ಈ SSLC ಅಂದರೆ ಈ ಒಂದು ಅನುಭವಕ್ಕೆ ಮತ್ತು ಈ ಒಂದು ತರಬೇತಿಗೆ ವಿದ್ಯಾರ್ಥಿ ಏನು ಮಾನದಂಡ ಅಲ್ಲ ಅಂತ ಹೇಳಿ ಸಾಬೀತುಪಡಿಸಿದ್ದೀರಾ. ಇದು ನಿಮ್ಮ ಅನುಭವದಿಂದ ಬಂದಿರತಕ್ಕಂಥ ಒಂದು ವಿಷಯ ಅಲ್ವಾ? ಈಗ ಔಷಧೀಯ ಸಸ್ಯಗಳನ್ನ ಮತ್ತೆ ಒಂದು ನಮ್ಮ ಹಳ್ಳಿಗಾಡಿನ ಜನರಿಗೆ ಮನೆಯಲ್ಲೇ ಮದ್ದಾಗಿ ತಾವು ಕೊಡ್ತಕ್ಕಂಥ ಒಂದು ರೋಗಗಳ ನಿರ್ವಹಣೆಗೆ ಬಗ್ಗೆ ಹೇಳಿ. ನಾವು ಇಲ್ಲಿ ಸಾಧಾರಣವಾಗಿ ಈಗ ಎಲ್ಲ ಕಾಲದಲ್ಲೂ ಬರುವಂಥದ್ದು ಕೆಮ್ಮು, ಮನುಷ್ಯನಿಗೆ ಶೀತ, ಡಸ್ಟಿಂದ ಆಗಿರ್ಬೋದು, ಶೀತದಿಂದ ಇರ್ಬೋದು, ಮಳೆ ನೆಂದರೆ ಇರ್ಬೋದು, ಯಾವುದೇ ಕಾಲದಲ್ಲೂ ಬರುವಂಥದ್ದು ಕೆಮ್ಮಿಗೆ ನಾವು ಕೆಮ್ಮಿನ ಚೂರ್ಣವನ್ನು ಮಾಡೋದನ್ನು ತೋರಿಸ್ಕೊಡ್ತೀವಿ, ಕಲಿಸ್ಕೊಡ್ತೀವಿ. ಮತ್ತು ಮಾಡಿ ಇಟ್ಟು ಸೇಲನ್ನು ಮಾಡ್ತಾ ಇದ್ದೀನಿ. ಮತ್ತು ಸರ್ವಸಾಮಾನ್ಯವಾಗಿ ಈಗ ನಾವು ಜಾಸ್ತಿಯಾದ ಕೆಮಿಕಲ್ಗಳನ್ನು ಬಳಸಿದ್ರಿಂದ ನಮ್ಮ ಆರೋಗ್ಯದಲ್ಲಿ ತುಂಬ ತೊಂದರೆಗಳಾಗಿ ಏನಾಗ್ತದೆ, ನಮಗೆ ಎಲ್ಲ ಜಾಯಿಂಟ್ ಪೇನ್ಗಳು ಎಲ್ಲ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಮಗೆ ಸುಲಭವಾಗಿ ಇಲ್ಲಿ ಯಾವ ಗಿಡಗಳು ಸಿಗುತ್ತೆ ಆ ಗಿಡಗಳಿಂದ ನೋವಿನ ಎಣ್ಣೆಯನ್ನು ತಯಾರು ಮಾಡಿ ಅದಕ್ಕೆ ಜಾಸ್ತಿಯಾಗಿ ನಾವು ಸಾಸಿವೆ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಯಾಕೆಂದರೆ ಸಾಸಿವೆ ಒಂದು ನೋವು ನಿವಾರಕ ಔಷಧಿ ಎಣ್ಣೆ. ಹಾಗಾಗಿ ಸಾಸಿವೆ ಎಣ್ಣೆಯಲ್ಲಿ ಕೆಲವು ಔಷಧಿಗಳನ್ನು ಬಳಸಿಬಿಟ್ಟು ಅದು 3 ದಿನ 4 ದಿನ ಆಗುತ್ತೆ ಒಂದು ಸರಿ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ. ಆ ರೀತಿ ಮಾಡಿಬಿಟ್ಟು ಆ ಎಣ್ಣೆಯನ್ನು ಮಾಡಿ ಸೇಲ್ ಮಾಡ್ತಾಯಿದ್ದೀನಿ. ತರಬೇತಿಗಳನ್ನು ಅದೇ ರೀತಿ ಕೊಡ್ತಾಯಿದ್ದೀನಿ. ಆಮೇಲೆ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ತೊಂದರೆ ಇರ್ಬೋದು, ಬಿಳಿ ಮುಟ್ಟಿನ ತೊಂದರೆ ಇರ್ಬೋದು, ಆಮೇಲೆ ಸ್ಕಿನ್ ಅಲರ್ಜಿಗಳು, ಚರ್ಮ ರೋಗಗಳಿರ್ಬೋದು, ಆಮೇಲೆ ನಿಶಕ್ತಿಗೆ ಇರುವಂಥ ಪೌಡ್ರ್ಗಳಿರ್ಬೋದು, ಆಮೇಲೆ ನಾವು ಬಳಸುವಂಥ ಪದಾರ್ಥಗಳನ್ನು ಔಷಧಿಗೆ ಬಳಸುವಂಥ ಪದಾರ್ಥಗಳು ನಾವು ಮಾರ್ಕೆಟಲ್ಲಿ ತರಬಾರ್ದು. ಏಕೆಂದರೆ ಫುಲ್ ಆರ್ಗ್ಯಾನಿಕಲ್ಲಿ ಬೆಳೆದಿರುವಂಥ ವಸ್ತುಗಳನ್ನ ತಗೊಬೇಕು. ಒಂದು ಗಿಡಮೂಲಿಕೆಗಳನ್ನು ಸಹ ನಾವು ಆರ್ಗ್ಯಾನಿಕಲ್ಲೇ ಬೆಳೆದಿರಬೇಕು. ಇಲ್ಲ ಅಂದರೆ ನಾವು ಬಳಸೋದ್ರಿಂದ ಉಪಯೋಗ ಇರೋದಿಲ್ಲ. ಈಗ ವಿವಿಧ ಒಂದು ಬೆಳೆಗಳನ್ನು ಬೆಳೀತಾ ಇದ್ದೀರಾ. ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದರೆ ಹೇಗೆ? ಈಗ ನಿಮ್ಮ ಸಂಘ ಸಂಸ್ಥೆಗಳಿಂದ ಇಲ್ಲ ನಮ್ಮ ರೈತರ ಒಂದು ನೆಟ್ವರ್ಕ್ಗಳಿಂದ ಮಾರಾಟ ಮಾಡುವ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಹೇಗೆ ಮೇಡಮ್? ನಾನು ಸಂಸ್ಥೆಯಲ್ಲೂ ಸಹ ಮಾರುಕಟ್ಟೆಗೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಮತ್ತು ನಾವು ಪ್ರತಿ ಹಳ್ಳಿಗಳಿಗೆ ಹೋಗುವಾಗ ಅಲ್ಲಲ್ಲಿ ನಂದು ಒಂದು ಕಿಟ್ಟನ್ನು ತಗೊಂಡು ಹೋಗ್ತೀನಿ. ಅಲ್ಲಿ ಜನರಿಗೆ ಎಲ್ಲ ಕ್ಲಾಸ್ಗಳನ್ನ ಮಾಡಿದ ಮೇಲೆ ಅವ್ರಿಗೆ ಬೇಕಾಗಿರುವಂಥ ಔಷಧಿಗಳಿರ್ಬೋದು, ಪೌಡ್ರ್ಗಳಿರ್ಬೋದು, ಯಾವ್ದು ಬೇಕಾದರೂ ಅವ್ರು ತಗೊಳ್ತಾರೆ. ಮತ್ತು ಆನ್ಲೈನಲ್ಲೂ ಸಹ ಕೆಲವರು ಬೇರೆ ಕಡೆಯಿಂದ ತರಿಸ್ಕೊಳ್ತಾರೆ. ಆಮೇಲೆ ಮತ್ತು ನಮ್ಮಲ್ಲಿ ಬೇಕಾದರೆ ಅವರು ನಮ್ಮ ಸ್ಟಾಫ್ಗಳ ಕೈಯಲ್ಲಿ ಹೇಳಿ ಕಳಿಸ್ತಾರೆ, ಇಂಥ ವಸ್ತುನ ತಂದುಕೊಡಿ ಹೋದಾಗ ಆಫೀಸಿಗೆ ಅಂತೇಳಿ. ಆ ರೀತಿನೂ ತಗೊಂಡು ಹೋಗ್ತಿದ್ದಾರೆ. ಮತ್ತು ನಾವು ಈ ಕೊರೋನಾ ಟೈಮಲ್ಲಿ ಒಂದು ಕಷಾಯ ಪುಡಿನ ನಾವಾಗಿ ತಯಾರು ಮಾಡಿದ್ವು. ಈ ಕಷಾಯ ಪುಡಿಯಿಂದ ಏನಂದರೆ ಸುಮಾರು 18 ಥರದ ಔಷಧಿಗಳನ್ನು ಹಾಕ್ಬಿಟ್ಟು ನಾವು ಸ್ವತಃ ತಯಾರು ಮಾಡಿದ್ದು. ಇದನ್ನು ನಾನು ನಮ್ಮ ಬೋರ್ಡ್ ಮೀಟಿಂಗಲ್ಲಿ ಎಲ್ರಿಗೂ ಒಂದೊಂದು ಪ್ಯಾಕೆಟ್ ಕೊಟ್ಟೆ. ಅವರು ಬೋರ್ಡ್ ಮೆಂಬರ್ಸ್ಗಳು ಆಂಧ್ರದಲ್ಲಿ ಇದನ್ನು ತಗೊಂಡೋಗಿ ಕೊರೋನಾ ಟೈಮಲ್ಲಿ ಶೀತ ಕೆಮ್ಮಿಗೆ ಒಳ್ಳೆಯದು ಅಂತೇಳಿ ಕೊಟ್ಟು ಇದನ್ನು ಮಾಡಿದ್ರೆ ಒಂದು 50 ಜನಕ್ಕೆ
ಕೊರೋನಾ ಕಾಯಿಲೆ ವಾಸಿ ವಾಸಿಯಾಗಿರೋದು. ಅವ್ರು ನಮಗೆ ವಿಷಯ ತಿಳಿಸ್ಬಿಟ್ಟು ಅವ್ರು ಮತ್ತೆ ನಮಗೆ 1.5 kg ಕಷಾಯ ಪುಡಿ ಆರ್ಡರ್ ಮಾಡಿದ್ರು, ಮತ್ತೆ ಕಳಿಸ್ಕೊಟ್ವು. ಹಾಗಾಗಿ ಈ ಕಾಂಟ್ಯಾಕ್ಟ್ಗಳು ಇದೆ, ಒಂದೊಂದು ರೀತಿಯಲ್ಲಿ ಬೆಳೀತಾ ಇದೆ. ಇದು ಬೇಡಿಕೆ ಅನುಗುಣವಾಗಿ ತಾವು ಉತ್ಪಾದನೆ ಮಾಡ್ತೀರಾ, ಇಲ್ಲ ನೈಸರ್ಗಿಕವಾಗಿ ಎಷ್ಟು ಉತ್ಪನ್ನ ಬರುತ್ತೆ ಅದರಿಂದ ಮಾರಾಟ ಮಾಡುತ್ತೀರಾ, ಹೇಗೆ? ಇಲ್ಲ, ಬೇಡಿಕೆಗಳಿಗೆ ಯಾವ ರೀತಿ ಬರ್ತದೆ ಅದ್ರ ರೀತಿಯಲ್ಲಿ ಔಷಧಿಗಳನ್ನ ಮಾಡ್ತೀನಿ. ಕೆಲವು ಔಷಧಿಗಳು ತುಂಬಾ ಸಮಯ ತನಕ ಇಟ್ಕೊಳಕ್ ಆಗೋದಿಲ್ಲ, ಹಾಗಾಗಿ ಆದಂತ ಒಂದು ಕಾಲಾವಧಿ ಇರ್ತದೆ, ಕಾಲಮಿತಿ ಇರ್ತದೆ. ಕಾಲಾವಧಿ ಇರ್ತದೆ. ಮತ್ತೆ ಅದು ಕೆಲವು ಔಷಧಿಗಳನ್ನ ಕೆಡದಿಂದ ಇಡ್ಲಿಕ್ಕಾಗಿ ನಾವು ಜೇನುತುಪ್ಪವನ್ನ ಬಳಸ್ತೀವಿ. ಯಾವುದೇ ಕೆಮಿಕಲ್ಗಳನ್ನ ಯಾವುದಕ್ಕೂ ಬಳಸೋದಿಲ್ಲ. ನಾವು ಅಮೃತಾಂಜನ ಇರ್ಬೋದು, ವ್ಯಾಸ್ಲಿನ್ ಇರ್ಬೋದು, ಯಾವುದನ್ನು ಮಾಡೋದಾದ್ರೂ ನಾವು ನಮ್ಮಲ್ಲಿ ಸಿಗುವಂಥ ವಸ್ತುಗಳಿಂದ ತೆಗೆದು ನಾವು ಮಾಡಿ ಅವ್ರಿಗೂ ತೋರಿಸ್ಕೊಡ್ತೀವಿ, ಅವ್ರ ಹತ್ರನೂ ಮಾಡಿಸ್ತೀವಿ, ತರಬೇತಿಗೆ ಬರೋರ ಹತ್ರನೂ ಸಹ. ಈಗ ಈ ಒಂದು ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನಾವು ಶಿವಮೊಗ್ಗ ಜಿಲ್ಲೆ ಒಂದೇ ಅಲ್ಲ, ಬೇರೆ ಜಿಲ್ಲೆಯ ಒಂದು ಪರಿಸ್ಥಿತಿನೂ ಹಾಗೆ ಇರೋದು. ಹಳ್ಳಿಗಳಲ್ಲಿ ಇರ್ತಕ್ಕಂಥ 5 ಎಕರೆ 10 ಎಕರೆ ಜಮೀನು ಇದ್ದಿದ್ದನ್ನೆಲ್ಲ ಮಾರಾಟ ಮಾಡಿಬಿಟ್ಟು ಬೆಂಗಳೂರಲ್ಲಿ ಏನೋ ತಿಂಗಳಿಗೆ ಒಂದು 10,000 ಸಂಬಳ ಸಿಕ್ಕಿದ್ರು ಸಾಕಪ್ಪ ಅಂತ ಒಂದು ಪರಿಸ್ಥಿತಿಲಿ ಈಗ ಏನು ನಮ್ಮ ಯುವಕರಾಗಲಿ ಯುವತಿಯರಾಗಲಿ ಹಳ್ಳಿಯ ಒಂದು ವಾತಾವರಣ ಅವ್ರು ಬಿಟ್ಟು ನಾವು ಪಟ್ಟಣಕ್ಕೆ ಹೋಗಿ ಸೇರ್ಕೋಬೇಕು ಅಂತ ಹೇಳಿ ಅಲ್ಲಿ ಸೇರಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದಿನಂಗೆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಕೆಲವೊಂದು. ಈಗ ಕರೋನಾ ಟೈಮಲ್ಲಿ ಅದು ಉದಾಹರಣೆ, ಕರೋನಾ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಂತೆಂಥ ಸಾಫ್ಟ್ವೇರ್ ಉದ್ಯೋಗಿಗಳನ್ನೇ ಅದನ್ನು ಬಿಟ್ಟು ಬಂದು ತಮ್ಮ ಒಂದು ಜಮೀನು, ಅದು ಗುಡ್ಡಗಾಡು ಪ್ರದೇಶ ಇರಲಿ ಅದು ಎಂಥದೇ ಅಲ್ಲೆಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಈಗ ಸಾಫ್ಟ್ವೇರ್ ಉದ್ಯೋಗಿಕ್ಕಿಂತನೂ ತುಂಬ ಚೆನ್ನಾಗಿ ದುಡಿತಾ ಇದ್ದಾರೆ. ಏನು ಕಿವಿ ಮಾತು ಹೇಳ್ತೀರಾ ನಮ್ಮ ಗ್ರಾಮೀಣ ಭಾಗದ ರೈತರಿಗೆ, ರೈತ ಮಹಿಳೆಯರಿಗೆ? ಏನಂದರೆ ನಮ್ಮಲ್ಲಿ ಇರುವಂತಹ ಮಣ್ಣನ್ನು ನಾವು ಆರೋಗ್ಯವಂತವಾಗಿ ಅದನ್ನು ಉಳಿಸ್ಕೊಂಡು ಅದರಲ್ಲಿ ಗಿಡಗಳನ್ನು ಬೆಳ್ಕೊಂಡು ತರಕಾರಿ ಬೆಳ್ಕೊಂಡು ನಮ್ಮ ಆರೋಗ್ಯನ ನಾವು ಅಭಿವೃದ್ಧಿಪಡಿಸ್ಕೊಬೇಕು. ನಾವು ಇನ್ನೂ ಹೆಚ್ಚು ವರ್ಷಗಳ ಕಾಲ ಬದುಕಬೇಕು, ನಮ್ಮ ಮಕ್ಕಳಿಗೂ ಸಹ ಈ ಮಾರ್ಗದರ್ಶನವನ್ನು ನೀಡಬೇಕು ಅನ್ನೋದನ್ನು ಹೇಳ್ತೀನಿ. ಧನ್ಯವಾದ ಮೇಡಮ್. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ಒಂದು ತೋಟಕ್ಕೆ ಬಂದು ಈ ಒಂದು ಏನು ಪ್ರಯೋಗಶಾಲೆ ಮಾಡಿದ್ದೀರಾ ತಾವು ತಮ್ಮ ಒಂದು ಸ್ವಂತ ದುಡಿಮೆಯಲ್ಲಿ ಮನೆಯವರ ಜೊತೆಗೆ, ತಮ್ಮ ದೂರವಾಣಿ ಸಂಖ್ಯೆ? 9806207887 9806207887. ಧನ್ಯವಾದ. ಇದುವರೆಗೆ ತಾವು ಆಕಾಶವಾಣಿ ಭದ್ರಾವತಿ FM ಕೇಂದ್ರದ ಮಾಧ್ಯಮ ಮೂಲಕ ತಮ್ಮ ಒಂದು ಕೃಷಿ ಅನುಭವದ ಜೊತೆಗೆ ಏನು ಈ ಸಾವಯವ ಕೃಷಿಯ ಒಂದು ಬೆಳೆಸುವುದಾಗಲಿ ಉಳಿಸುವುದಾಗಲಿ ಇದರ ಬಗ್ಗೆ ಪ್ರಚಾರ ಮಾಡೋದಾಗಲಿ ತರಬೇತಿ ಕೊಡುವುದಾಗಲಿ ನಿರಂತರವಾಗಿ ಸುಸ್ಥಿರ ರೀತಿಯಿಂದ 30 ವರ್ಷದಿಂದ ಸುದೀರ್ಘ ಈ ಅನುಭವ ತಮ್ಮ ಜೊತೆಗಿದೆ. ಈ ಅನುಭವನ ನಮ್ಮ ರೈತ ಬಾಂಧವರಿಗೆ ಹಂಚಿಕೊಂಡಿದ್ದೀರಾ. ಹಾಗಾಗಿ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ತೆ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.